ನಮಸ್ತೆ. ಅಂಶು ಅಶೋಕ್ ಹೆಗ್ಡೆ. ದದ ಈ ಸರಿ ಏನು ಅಂತಂದರೆ, ಈಗ ನಾವು ಲಾಸ್ಟ್ ವೀಕು ಪವಿತ್ರ ಬಂಧನದ ಬಗ್ಗೆ, ಆಮೇಲೆ ಅದರ ಹೀರೋ ಸೂರಜ್ ಸಿಂಗು ಅವರು ಶುಕ್ರವಾರ ದಿವಸ ಲಾಗ್ ಬಿಟ್ಟಾಯಿತು. ನಮ್ಮ ಇದರಲ್ಲಿ ನಾವು ಪರಿಚಯ ಮಾಡ್ಕೊಟ್ಟಿದ್ವಿ. ನಮ್ಮ ಇದ್ರಂದ್ರೆ ನಮ್ದು ಪರಿಚಯ ಕಾರ್ಯಕ್ರಮ. ಅವರೆಲ್ಲ ಮೊದಲೇ ಪರಿಚಯ ಇದ್ದವ್ರೆ, ಆದ್ರೆ ನಮ್ಮ ಕಾರ್ಯಕ್ರಮದ ಹೆಸರು ಪರಿಚಯ ಅಂತ. ಹೌದು. ಈಗ ಪವಿತ್ರ ಬಂಧನದ ಸೀರಿಯಲ್ನ ನಿರ್ದೇಶಕರಾದ ಹಾಗೂ ಮತ್ತೆ ನಿರ್ಮಾಪಕರು ಆದಂತಹ ನಿರ್ಮಾಪಕರಲ್ಲಿ ಒಬ್ಬರಾದಂಥ ಉತ್ತಮ್ ಮಧು ಅವರು, ಅವ್ರ ಬಗ್ಗೆ ಒಂದೆರಡು ನಾನು ಮಾತಾಡ್ಬಿಡ್ತೀನಿ. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಪ್ರೇಮಲೋಕ ಅಂತ ಸೀರಿಯಲಲ್ಲಿ. ಒಬ್ಬ ಅತ್ಯುತ್ತಮವಾದಂಥ ನಿರ್ದೇಶಕ. ಖುಷಿ ಆಗುತ್ತೆ ಆ ಸೂಕ್ಷ್ಮತೆ, ಆ ಸಣ್ಣ ಸಣ್ಣ ಏನಿರುತ್ತಲ್ಲ ಕುಸುರಿ ಕೆಲಸಗಳು, ಅದು ಹೀಗೆ. ನಾನು ಅವ್ರ ಬಗ್ಗೆ ಜಾಸ್ತಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲದಂತ. ಯಾಕೆಂದ್ರೆ ನಿರ್ದೇಶಕರು ಸಾಕಷ್ಟು ಕಷ್ಟಪಟ್ಟು ಒಂದು ನಿರ್ದೇಶಕ ಆ ಸ್ಥಾನಕ್ಕೆ ಬಂದಿರ್ತಾರೆ. ಅದರ ಹಿಂದೆ ಈ ಸಾಕಷ್ಟು ವರ್ಷಗಳು ಅಲ್ಲಿ ಅವರು ಈ ಸ್ಥಾನಕ್ಕೆ ಬರೋದಕ್ಕೆ ಹಾರ್ಡ್ ವರ್ಕ್ ತುಂಬಾ ಕಷ್ಟಪಟ್ಟಿರ್ತಾರೆ. ಆಗ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನೆಲ್ಲ ಹೇಳ್ತಾ, ಅವ್ರದ್ದೇನು ಇಂಟರ್ವ್ಯೂ ಮಾಡಿದ್ರಿ ಅದನ್ನ ಕಂಟಿನ್ಯೂ ಮಾಡೋಣ. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಅವ್ರ ಜೊತೆ ನಾನು ಕೂತಿದ್ದೀನಿ. ಅದು ನನ್ನ ಸೌಭಾಗ್ಯ. ನಮ್ಮ ಪವಿತ್ರ ಬಂಧನ ನಿರ್ದೇಶಕರು ಉತ್ತಮ್ ಮಧು ಅವರು ಅಂತೇಳಿ. ಇವರು ಈ ಸೀರಿಯಲ್ನ ಪ್ರೊಡ್ಯೂಸರ್ ಕೂಡ ಹೌದು, ಮಧು ಕಂಬೈನ್ಸ್ ಅಂತ. ಇದು ಇವರ ಪ್ರಪ್ರಥಮ ಕೊಡುಗೆ ಕಲರ್ಸ್ ಕನ್ನಡದಲ್ಲಿ ರಾತ್ರಿ 10 ಗಂಟೆಗೆ ಸೋಮವಾರದಿಂದ ಶುಕ್ರವಾರ. ಮಧು ಸರ್, ಇಲ್ಲಿನ ಪವಿತ್ರ ಬಂಧನ ಇದ್ರ ಬಗ್ಗೆ ತಾವು ಒಂದು 4 ಮಾತಾಡಬೇಕು. ಪವಿತ್ರ ಬಂಧನ ಹೇಗೆ ಶುರುವಾಗುವ ಸಣ್ಣ ಜರ್ನಿ ಹೇಳ್ಬಿಡ್ತೀನಿ. ನಾನು ಯಾರು ಬೇರೆ ಚಾನಲಲ್ಲಿ ಇದ್ದಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಬಿಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಅದೇ ಟೈಮಿಗೆ ಪೊಲೀಸರು ಭೇಟಿಯಾಗ್ತೀನಿ. ಪೊಲೀಸರನ್ನ ಭೇಟಿಯಾಗಿ ಬನ್ನಿ ಅಂತ ಕರೀತಾರೆ. ಅದಾದಮೇಲೆ ಜಗ್ಗಿ ಸರ್ ಕಾಲ್ ಮಾಡ್ತಾರೆ. ಜಗ್ಗಿ ಸರ್ ಕಾಲ್ ಆದಮೇಲೆ ಚಾನಲ್ ಮೀಟಿಂಗ್ ಇರ್ತೀನಿ. ಅದಾದಮೇಲೆ ಸರಿ ನಿಮಗೆ ಪ್ರೊಡಕ್ಷನ್ ಮಾಡ್ತೀವಿ, ಶುರು ಮಾಡಿ ಸತತವಾಗಿ 1 ವರ್ಷ 2 ತಿಂಗಳು ಕತೆ ಒಂದು ಕತೆ ಕೊಡ್ತಾರೆ. ಮತ್ತು ಅದು ಕತೆ ಇನ್ನೂ ಬೆಟ್ರ್ ಮಾಡೋಣ ಅಂತ ಬೇರೆ ಒಂದು ಕತೆ ಆಗುತ್ತೆ. ಹೀಗೆ ಬದಲಾವಣೆ ಆಗ್ತಾ ಎಲ್ಲವೂ ಲೊಕೇಶನ್ ಎಲ್ಲ ಹುಡುಕಾಡಿ ಆರ್ಟಿಸ್ಟ್ ಎಲ್ಲ ಒಳ್ಳೆಯದಾಗಿ ಚಾನಲ್ ಅಂಗಡಿ ತೊಗೊಂಡೋಗ್ತೀನಿ. ಆ ಟೈಮಲ್ಲಿ ಈ ಕತೆ ಬೇಡ, ಒಂದು ಕ್ಲಾಸ್ ಕತೆ ಮಾಡೋಣ ಅಂತ ಕತೆಯ ಚೇಂಜ್ ಮಾಡೋಣ ಅಂತಂದು ಇಡೀ ಪಾತ್ರವಾಗ ಏನೇನು ಮಾಡಿದ್ರು ಅದನ್ನೆಲ್ಲ ಮತ್ತೆ ರಿವರ್ಕ್ ಮಾಡ್ತಾ ಕತೆ ಬದಲಾವಣೆ ಆಗುತ್ತೆ. ಇದಕ್ಕೆ ಜೆಡಿ ಸರ್ ಇನ್ಶಿಯೇಟ್ ತೊಗೊಂಡು ಪ್ರತಿಯೊಂದು ಕೂಡ ತಿರ್ತಾ ಹೋಗ್ತಾರೆ. ಅದಾಗಿ ಫೈನಲ್ ಆಗಿ ಅದಕ್ಕೆ ಒಂದು ರೂಪ ಅಂತ ಆಗಿದ್ದೆ ಪವಿತ್ರ ಬಂಧನ. ಪವಿತ್ರ ಬಂಧನ ಲಾಕ್ ಆಗುತ್ತೆ, ಎಲ್ಲ ಕಲಾವಿದರು ಆಯ್ಕೆ ಆಗುತ್ತೆ. ಅಲ್ಲಿಗೆ ಪವಿತ್ರ ಬಂಧನ. ಒಂದು ನಾನು ವೀಕ್ಷಕರಿಗೆ ಹೇಳೋದೇನಾಗುತ್ತೆ, ನಿರ್ಮಾಪಕರಿಗೆ ಏನಂತಂದರೆ ಈಸಿ ಬಂದು ಈಗ ಇವರು ಚಾನಲ್ ಪ್ರೊಡಕ್ಷನ್ ಕೊಟ್ಬಿಡ್ತಾರೆ, ದುಡ್ಡಿದ್ರೆ ಮಾಡ್ಬೋದು, ಅದು ಹಿಂಗೆ ಅಂತ. ಬಟ್ ಒಂದೂವರೆ ವರ್ಷದವರೆಗೆ ಆ ಕಾಯೋದಿದೆಯಲ್ಲ, ಆ ಶ್ರಮ ಇದೆಯಲ್ಲ, ಆ ತಾಳ್ಮೆ ಇದೆಯಲ್ಲ, ಅದಕ್ಕೆ ತಮಗೆ ಎಷ್ಟೇ ಒಂದು ಕೃತಜ್ಞತೆ ಆಗಲಿ ಅಥವಾ ಆ ತಾಳ್ಮೆಗೆ ನಾವು ಎಷ್ಟೇ ಬೆಲೆ ಕೊಟ್ಟರು ಕಡಿಮೆ. ಸರ್, ಈಗ ನೀವು ಇಷ್ಟು ದಿನ ನಿರ್ದೇಶಕರಾಗಿದ್ದೀರಿ, ಈಗ ನಿರ್ಮಾಪಕರಾಗಿದ್ದೀರಿ. ಹೇಗೆ ಇದು ಎರಡನ್ನೂ ಬ್ಯಾಲೆನ್ಸನ್ನು ಹೇಗೆ ಮಾಡ್ತಾರೆ? ಆವಾಗಾದರೆ ಏನಂದರೆ ಬರೀ ಡೈರೆಕ್ಷನ್ ಅಷ್ಟೇ ಫೋಕಸ್ ಇರೋದು. ಈಗ ಹಂಗಲ್ಲ, ಇಡೀ ಟೀಮು, ಡೈರೆಕ್ಷನ್ನು ಆಯಿತು, ಪ್ರೊಡಕ್ಷನ್ನು, ಅದು ಇದು 3 ಟೆನ್ಷನ್ ಇರ್ತವೆ. ಒಂದು ಸೆಟ್ ಅದರದ್ದು ಇದರದ್ದು ಪ್ರತಿ ಒಂದು ಇರುತ್ತೆ. ಅದ್ರ ಜೊತೆಗೆ ನಮ್ಮಂಥ ಕಲಾವಿದರದ್ದು ಇದು ಜಾಸ್ತಿ ಇರುತ್ತೆ, ಪಾಟ್ಲೆಗಳು ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಅಷ್ಟೊಂದು ತಾಳ್ಮೆ ಹೆಂಗೆ? ಈ ಜರ್ನಿಲಿ ನಿರ್ದೇಶಕನಾಗಿ ತುಂಬ ಮೊದಲಲ್ಲಿ ನೋಡಿದ್ದೀನಿ, ಒಂದಷ್ಟು ಕಲಿಸಿದೆ, ಒಂದು ಕಲೆ ಥರ ಮಾಡಿದೆ. ಅದ್ರ ಜೊತೆಗೆ ನಿರ್ದೇಶಕರಿಗೆ ಈಗ ಪ್ರೊಡಕ್ಷನ್ ಕೈ ಹಾಕಿರೋದ್ರಿಂದ ಜೊತೆ ಮಹೇಶಣ್ಣ ಇದ್ದರು, ನನಗೆ ಪಾಟ್ನಾರಾಗಿ ಬಂದರು. ಈ ಶ್ರೀ ಮಧು ಕಮರ್ಸಲ್ಲಿ ಅವರು ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದರು. ಸೊ ಎಲ್ಲವೂ ಈಗ ಈ ಒಂದು ನಿರ್ದೇಶಕನಿಂದ ಬಡ್ತಿ ಪಡೆದು ಪ್ರೊಡಕ್ಷನ್ ಕೈ ಹಾಕಿರೋದ್ರಿಂದ ಎಲ್ಲವನ್ನೂ ಸ್ವಲ್ಪ ಕೆಲವೊಂದು ಸರಿ ನಿರ್ದೇಶಕನಾಗಿ ಮಾಡಿದ್ದು ಉಂಟು. ಈಗ ಸ್ವಲ್ಪ ಪೇಷನ್ಸ್ ಕಲಿತಾ ಇದ್ದೀನಿ. ಸೊ ಎಲ್ಲವೂ ಈಗ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕಾದ್ರೆ ಸಂಭಾಳಿಸೋಕ್ಕಲ್ಲೇ ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲವೂ ಒಂದೊಂದ್ಸತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಸಂಭಾಳಿಸ್ಬೇಕು.
ಜವಾಬ್ದಾರಿ ಜಾಸ್ತಿ ಇದೆ ಹಂಗಾಗಿ. ಸರ್, ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ ಆಗಲಿ ಆರ್ಟಿಸ್ಟ್ ಟೀಮ್ ಆಗಲಿ ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಇದೆ, ತೃಪ್ತಿ ಇದೆ? ಎಲ್ಲರೂ ಹೇಳಿದ್ರು ಒಂದೇ ಮಾತು, ಕಲಾವಿದರ ಆಯ್ಕೆ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಟೀಮು ಏನಂದರೆ ಅಡಬ್ರೆ ಸೂರ್ಯನಲ್ಲ ಎಲ್ಲ ನೋಡ್ಕೊಂಡು ನಮ್ಮ ಕೌಶಲ್ಯ ನಮ್ಮ ಡಿಒಪಿ ಓಡಿದ್ದಾರೆ, ಕೃಷ್ಣ ಇದ್ದಾರೆ, ಎಲ್ಲವೂ ಗೊತ್ತಿರೋರೇ ಆಗಿರೋದ್ರಿಂದ ನನಗೆ ಅದೇನು ಕಷ್ಟ ಅಂತ ಏನೂ ಅನಿಸಿಲ್ಲ. ಒಂದು ಒಳ್ಳೆ ತಂಡ ಸಿಕ್ಕಿದೆ, ಟೆಕ್ನಿಕಲ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲವೂ ಕಾಲ ಜಾಸ್ತಿ ತಗೊಳ್ತು ಅನ್ನೋದ್ರ ಜೊತೆಗೆ ಎಲ್ಲವೂ ಕೂಡ್ಕೊಬಂತು ಅನ್ನೋದು ಕೂಡ್ಕೊಬಂತು ಅನ್ಬೋದು. ಸರ್, ಏನು ಈ ಪ್ರೊಡಕ್ಷನ್ ಅಂತಂದಾಗ ಅಥವಾ ಡೈರೆಕ್ಷನ್ ಅಂತಂದಾಗ ದಿನದ 24 ಗಂಟೆ ಇದ್ರ ಮೇಲೇ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನನ್ನ ತಂದೆ ತಾಯಿ ಊರಲ್ಲಿದ್ದಾರೆ, ನನ್ನ ತಂಗಿ ಮದುವೆ ಅವರು ಕೋರ್ಮಂಗ್ಲ ಇದ್ದಾರೆ, ನಾನು ಬ್ಯಾಚುಲರ್ ಇನ್ನೇನು ಕೆಲಸ. ನನ್ನ ಇಷ್ಟು ವರ್ಷ ಜರ್ನಿ ಕೂಡ ಕತ್ರಗುಪ್ಪೆ, ಕಾಮಾಖ್ಯ, ಹೊಸಕೆರಳ್ಳಿ, ಆರ್ ನಗರ, ಶೂಟಿಂಗು 2 ಗಂಟೆ ಆಗೋದು, ಇಷ್ಟೇ ಆಗೋದು. ಏನದೇನು ಹೊಸದೇನು ಅನ್ಸಲ್ಲ, ಹಾಗಾಗಿ ಹಾಗೆ ಸಂಭಾಷಣೆ. ಮಧು ಸರ್ ತಂದೆ ತಾಯಿ ಯಾಕೆ ಮಧು ಸರಿಗೆ ಏನೋ ಒಂದು ಕರ್ತದಲ್ಲ, ಯಾಕೆ ಲೇಟ್ ಮಾಡಿರುವಾಗ ಅವನ್ನ ಹೇಳಿ ನೀವು ಒಂದು ಇದಾಗಬೇಕಲ್ಲ, ಇಷ್ಟೊಂದು ಡೇ ನೈಟ್ ಕೆಲಸ ಮಾಡಿ ಇವತ್ತು ಸಂಸಾರ ಅಂತ ಒಂದು ಇದು ಬೇಕಲ್ಲ, ಇದು ನೀವು ಕೇಳ್ಬೇಕು ನಾನು ಹೇಳ್ಬಿಟ್ಟಿದ್ದೀನಿ. ಏನಂದರೆ ಅವರು ಮನೆಗೆ ಹೋದಾಗೆಲ್ಲ ಅಳ್ತಾರೆ, ಅಪ್ಪನೂ ಅಳ್ತಾರೆ, ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ, ನಾನು ಸತ್ತ ಮೇಲೆ ನೀನು ಮದುವೆ ಆಗ್ತೀಯಾ ಹಂಗೆಲ್ಲ ಕೇಳ್ತಿರ್ತಾರೆ. ಈ ಮೊನ್ನೆನೂ ನಮ್ಮಮ್ಮ ಆದಷ್ಟು ಹುಡುಗಿ ಅವರೇ ಹೋಗ್ತಾ ಇರ್ತಾರೆ, ಆದರೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ಅದು ಗೊತ್ತಿಲ್ಲ, ಅದೇನಕ್ಕೂ ಗೊತ್ತಿಲ್ಲ, ಋಣ ಕೂಡ್ಕೊಬರ್ತಾರೋ ಇಲ್ಲ ನನಗೆ ಆಗಬೇಕು ಅಂತಲೂ ಇಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಅದು ಕೂಡ್ಕೊಬಂದಾಗ ಖಂಡಿತ ಆಗ್ತೀನಿ. ಒಂದು ಸಂಸಾರದ ಅದು ಮೊದಲು ಜೀವನ ಪೂರ್ಣ ಬೇಕು ಅಂತ ಅನಿಸಿದೆ, ಅನಿಸಲ್ಲ ಅಂತಲ್ಲ, ಅನಿಸಿದೆ. ಹಣೆ ಬರ ಮತ್ತು ಋಣ ಕೂಡ್ಕೊಬಂದಿಲ್ಲ ಅಷ್ಟೇ, ಖಂಡಿತ ಆಗುತ್ತೆ. ಅದು ಭಗವಂತ ಅದು ಯಾವಾಗ ಇದು ಮಾಡ್ತೀನಿ ನೋಡಿ. ಸರ್, ನಿಮ್ಮ ಈ ಇಂಡಸ್ಟ್ರಿಗೆ ಬಂದು ಇಷ್ಟೊಂದು ಬೇರೆ ಬೇರೆ ಟೀಮ್ಗಳು ಅದು ಇದು ಜೊತೆ ಎಲ್ಲ ಕೆಲಸ ಮಾಡಿದ್ವಿ, ಎಲ್ಲ ಕರೆಕ್ಟು. ಮತ್ತು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ, ಮತ್ತು ತಮಗೆ ಸ್ಫೂರ್ತಿ ಅಥವಾ ಏನು ಹೇಳ್ತಾರೆ ಅದ್ರ ಬಗ್ಗೆ ತಾವೊಂದು ನಾಲ್ಕು ಏನಿಲ್ಲ, ನಾವು ಮಧ್ಯಮ ವರ್ಗದ ಜನ, ಅಪ್ಪ ಅಮ್ಮ ಅನಕ್ಷರಸ್ಥರು ಅಷ್ಟೇ, ಅವೇನು ಓದು ಬರ ಏನು ಮಾಡಿಲ್ಲ, ಗೊತ್ತಿಲ್ಲ ಭಗವಂತ ಇಲ್ಲೋ ನಮ್ಮೂರು ಅಂತಂದರೆ SLJ ಬೈಲಹಳ್ಳಿ ಅಂದರೆ ಅಯ್ಯಂಗರ್ಸ್ ಜಾಸ್ತಿ ಇರೋದು. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಬೆಂಗಳೂರು ಅಯ್ಯಂಗರ್ ಬೇಕ್ರಿ, SLJ ಬೇಕ್ರಿ ಎಲ್ಲಿದೆ ಅವರು ನಮ್ಮೂರಲ್ಲಿ ಆಸ್ಪಾಸು. ನಮ್ಮ ಮನೆಗೊಂದು ಈಗ ಕೊಡಗಲ್ಲಿ ಹೆಂಗೆ ಯೋಧರು ಇರ್ತಾರೆ, ನಮ್ಮ ಕಡೆ ಹೆಂಗೆ ಅಂದರೆ ಮನೆಗೆ 2 ಜನ ಬೇಕ್ರಿ ಇರ್ತಾರೆ, ಬೇಕ್ರಿ ಓಪನ್ ಮಾಡಿರ್ತಾರೆ. ಹಿಂಗಿರುತ್ತೆ, ಏನೋ ಭಗವಂತ ಗೊತ್ತಿಲ್ಲ, ಬೇಕ್ರಿ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಎಲ್ಲೋ ಕರ್ಕೊಂಡು ಬೆಂಗಳೂರಿಗೆ ಬಂದೆ. ಒಂದೊಂದು ದಿವಸದಲ್ಲೇ ಬದಲಾವಣೆ ಆಗೋಯ್ತು. ಈಗ ಇಲ್ಲಿ ಬಂದು ಯಾರಿಗೋ ಫೋನ್ ಮಾಡಿದೆ, ಕಂಡಿರೋ ಕೊಟ್ಟಿದ್ದೆ, ಅವನು ಯಾರು ನಂಬರ್ ಕೊಟ್ಟ, MS ರಾಜಶೇಖರ್ ಮನೆಗೆ ಸರ್ ಹೋದೆ, ಅಲ್ಲೇ ಕೆಲಸ ಮಾಡೋದು, ಅಲ್ಲಿಂದ ತಿರುಗಿ ನೋಡಲೇ ಹಂಗೆ ಈ ಜರ್ನಿ ಸ್ಟಾರ್ಟ್ ಆಗುತ್ತೆ. ಋಣ ಇಡ್ಲಿ ವಡೆ ಋಣ ಇಲ್ಲಿಗೆ ಬಂದು ಬೀಳಬೇಕು ಅಂತ ಇತ್ತು ಅನ್ಸುತ್ತೆ, ಭಗವಂತ ಕರ್ಕೊಂಡು ಇಲ್ಲಿಗೆ ನಾನು ಬೇಗ ಕೇಕ್ ಮಾಸ್ಟರ್ ಆಗಿ ಎಲ್ಲೆಲ್ಲೋ ಓಡಾಡ್ಕೊಂಡು ಲಾಸ್ಟ್ ಬಂದು ಇಲ್ಲಿಗೆ ಬಂದು. ಈಗ ನಿಮ್ಮ ಅಷ್ಟೊಂದೆಲ್ಲ ಒಂದು ಯಶಸ್ಸನ್ನು ನೋಡೋದಾದ್ರೆ ಅಪ್ಪ ಅಮ್ಮ ಅವ್ರಿಗೆ ಅದು ಗೊತ್ತೇ ಇಲ್ಲ. ನನ್ನ ಮಗ ಅವ್ರಿಗೇನು ಅಂದ್ಕೊಂಡಿದ್ದಾರೆ ಅಂದರೆ ಡೈರೆಕ್ಟ್ರು ಅಂದರೆ ನೀನು ಯಾಕಪ್ಪ ಟಿವಿನೇ ಬರೋಕ್ಕಲ್ಲ, ನೀನು ಯಾಕೆ ಟಿವಿಗೆ ಬರೋಕ್ಕಲ್ಲ ಅಂತಾರೆ ಅವರು. ಊರಲ್ಲೋದ್ರು ಅಷ್ಟೇ, ನಮ್ಮೂರಲ್ಲಿ ಕೇಳ್ತಾರೆ ನೀನೇನು ಟಿವಿನೇ ಬರೋಲ್ಲ, ಇಷ್ಟು ವರ್ಷ ಇದೆಯಾ ಟಿವಿಲೇ ಬರ್ತಾರಲ್ಲ ಯಾಕೆ, ಅವ್ರಿಗೆ ಗೊತ್ತಿಲ್ಲ ಹಿಂಗಿರುತ್ತೆ. ಅವ್ರು ನಾನು ಮೊನ್ನೆ ನಾನು ಇಷ್ಟು ದಿವಸ ನಾನು ಹೆಸರು ಹಾಕ್ಸಿರಲಿಲ್ಲ, ಮೊದಲು ಬೈಲಹಳ್ಳಿ ಅಂತ ಹಾಕ್ಸಿದ್ದಕ್ಕೆ ನನಗೆ ಇಷ್ಟು ದಿವಸ ಊರಲ್ಲಿ ಸಿಗದಿರೋ ಅಂತ ಒಂದು ಇದು ಬೈಲಹಳ್ಳಿ ಹೆಸರು ಹಾಕ್ಸಿದ್ರೆ ನೀನು ಅವನಲ್ವ ಅನ್ನೋ ಥರ ಮಾತಾಡೋರು ಅಂತ. ಅದಕ್ಕೆ ಈಗ ಉತ್ತಮದು ಬೈಲಹಳ್ಳಿ ಅಂತ ಹಾಕ್ಸಿದೆ, ಹುಟ್ಟೂರು ಮರಿಬಾರ್ದಲ್ಲ ಅಷ್ಟೇ, ಅದು ಹಂಗಾಗಿ. ಸರ್, ನೀವು ಸಾಕಷ್ಟು ಕಲಾವಿದಗಳನ್ನು ನೋಡಿದ್ರಿ. ನೀವು ಮೊದಲು ಸಾಮಾನ್ಯ 15 ವರ್ಷದ ಮೇಲೆ ಆಗಿದೆ 2009 ಡಿಸೆಂಬರ್ 10 ಆಗಿನ ಕಲಾವಿದರಿಗೂ ಈಗಿನ ಕಲಾವಿದರಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಏನು ಅನಿಸುತ್ತೆ ನಿಮಗೆ? ಎಲ್ಲ ಕಾಲಘಟ್ಟಕ್ಕೂ ಅಲ್ಲಿ ನಾವು ನಿಮಗೆ ಕೇಳಬೇಕು ಅಂದರೆ ನಿಮ್ಮ ಹಿಂದಿನ ಭಾಗದ ಕಲಾವಿದರಿಗೂ ನೀವು ಮತ್ತು ನಿಮ್ಮ ಮುಂದಿನ ಕಲಾವಿದರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರ್ತಿದ್ದೆಲ್ಲ ಪ್ರತಿಯೊಂದು ಹತ್ರದಲ್ಲೂ ಅದು ಬದಲಾವಣೆ ಜಗದ ನಿಯಮ, ಅದು ಹಂಗೆ ಆಗ್ತಾ ಹೋಗ್ತದೆ. ನನ್ನಲ್ಲೂ ಅಷ್ಟೇ, ನನ್ನ ಹಿಂದಿನ ನಿರ್ದೇಶಕರಿಗೂ ಮುಂದಿನ ನಿರ್ದೇಶಕರು ನನ್ನ ಸಮಕಾಲೀನಕ್ಕೂ ಬದಲಾವಣೆ ಇರ್ತದೆ.
ಎಲ್ಲರೂ ಒಂದೊಂದು ಅಭಿರುಚಿ ಹೊಂದಿರ್ತಾರೆ. ಸೊ ಹಂಗಾಗಿ ಎಲ್ಲದರಲ್ಲೂ ಬದಲಾವಣೆ ಇದೆ. ಸರ್ ಕೊನೆಯದಾಗಿ ಏನಂತ ಹೇಳ್ತೀನಿ ಅಂತಂದರೆ, ಒಬ್ಬ ನಿರ್ದೇಶಕನಾಗಿ ಇಂದಿನ ಒಂದು ಯುವ ನಿರ್ದೇಶಕರಿಗೆ ನಿಮ್ಮ ಒಂದು ಮಾತೆ. ಇಲ್ಲಿ ನಾನು ಅಷ್ಟೊಂದು ಕಿವಿ ಮಾತೇಳುವಂಥ ದೊಡ್ಡ ವ್ಯಕ್ತಿನಲ್ಲ. ಅಲ್ಲ, ದೊಡ್ಡ ವ್ಯಕ್ತಿಗಳೆಲ್ಲ ಹೇಳ್ಕೊಳ್ಳೋದು ಏನು ಗೊತ್ತಾ ಸರ್, ಹಿಂಗೇನೆ ಅದು ಏನಂತಾರೆ ಅಂದರೆ ತುಂಬಿದ ಕೂಡ ತುಂಬೋದಿಲ್ಲ ಅಂತ ನಮ್ಮಲ್ಲಿ ಗಾದೆ ಮಾತಿದೆ. ಹಾಗಾಗಿ ಹೇಳ್ತೀನಿ, ಏನೇ ಇದ್ರು ಅಂದರೆ ಇಲ್ಲಿ ಆನೆಸ್ಟಿ, ಲಾಯಲ್ಲು, ಶ್ರಮ ತುಂಬ ಹಾಕಿದ್ರೇ ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ಮತ್ತು ಕಾಲಕ್ಕೆ ಅಪ್ಡೇಟ್ ಆಗ್ತಾ ಹೋಗಲಿಲ್ಲ ಅಂತಂದರೆ ನಾವು ಮುಂದೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಅಷ್ಟೇ. ಒಬ್ಬರ ಯುವ ನಿರ್ದೇಶಕರಿಗೆ ಶ್ರಮ ಜಾಸ್ತಿ ಆಗಬೇಕಷ್ಟೇ. ನಿಮ್ಮ ಯಾವ ಬೇರೆ ಕೆಲಸಗಳು ವರ್ಕ್ ಆಗಲ್ಲ. ಇಲ್ಲಿ ನಿಮ್ಮ ಶ್ರದ್ಧೆ ಕೆಲಸನೇ ಮಾನದಂಡ ಆಗುತ್ತೆ. ನೀವು ಇನ್ನೊಬ್ಬರು ಕೆಲಸ ಕೊಡ್ತಾನೆ ಅಂದರೆ ನೀವು ಚೆನ್ನಾಗಿ ಕೆಲಸ ಮಾಡಬೇಕು. ಮುಂದಕ್ಕೆ ನೀನು ಅಪ್ಡೇಟ್ ಆಗಿದೆಯಾ ಅದನ್ನು ನೋಡ್ತಾರೆ. ಸೊ ಹಂಗಾಗುತ್ತೆ ಸರ್. ನನಗೆ ಸೀರಿಯಲ್ನಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಂಥ ನಿರ್ದೇಶಕರು ನಾನು ಸಿನಿಮಾ ಅದ್ರ ಬಗ್ಗೆ ಯಾಕೆ ಏನಾದರೂ ಯೋಚನೆ ಮಾಡಿರುವ ಏನು ತುಂಬ ಏನಂತಂದರೆ ತುಂಬ ಪ್ಲಾನ್ ಮಾಡ್ಕೊಂಡು ಹೋಗಲ್ಲ. ಭಗವಂತನ ನೀಲೇ ಗೊತ್ತಿಲ್ಲ ಅವನಿಗೆ. ಅಂದರೆ ಭಗವಂತ ಕರ್ಕೊಂಡು ಹೋಗ್ತಾ ಇದ್ದಾನೆ, ಹಿಂಗೆ ಹೋಗಪ್ಪ. ಅವರೇ ದಾರಿ ಮಾಡ್ಕೊಂಡು ಇಲ್ಲಿಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಕೈ ಹಿಡಿದು. ಆ ಭಗವಂತ ಹೆಂಗೆ ಕರ್ಕೊಂಡು ಹೋಗ್ತಾನೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ. ತುಂಬ ದೊಡ್ಡ ಕನಸುಗಳಿದೆ. ಅದು ಈ ಒಂದು ಮೆಟ್ಲು ಪ್ರೊಡ್ಯೂಸರ್ ಆಗಿ ಒಂದು ಸಂಸ್ಥೆ ಕಟ್ಟಬೇಕಾಗಿತ್ತು. ಭಗವಂತ ಹಂಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾನೆ. ಶ್ರೀ ಮಧು ಕಾಂಗ್ರೆಸ್ ಅಂತ ಶುರು ಮಾಡಿದ್ದೀವಿ. ಅದರಿಂದ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ. ಭಗವಂತ ಎಲ್ಲಿವರೆಗೂ ಜೊತೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹೋಗ್ತಾನೆ. ಯಾವ ಪ್ಲ್ಯಾನು ಮಾಡಿಲ್ಲ. ಸಿನಿಮಾ ಮಾಡಬೇಕು, ಆ ಕಾಲ ಬರಲಿಂದ ಕಾಯ್ತಾರೆ. ಖಂಡಿತ ಮಾಡ್ತೀವಿ. ಬೇಗ ಆಗೋ ಥರ ಆಗಲಿ ಭಗವಂತ. ಮಧು ಕಂಬೈನ್ಸು ನಿಮ್ಮ ಕೋರ್ಸ್ ಶ್ರೀ ಮಧು ಕಂಬೈನ್ಸು ನಿಮ್ಮ ಅದ್ರ ವಿಷನ್ ಏನು ಇಟ್ಕೊಂಡಿದ್ದೀವಿ? ವಿಷನ್ ಅಂತಂದರೆ ಈಗ ನಮ್ಮ ಅದನ್ನು ಹೇಳಿರೋ ಮೊದಲೇ ತುಂಬ ಮುಂದಾಲೋಚನೆ ಮಾಡೋಲ್ಲ. ಭಗವಂತ ಈ ಕ್ಷಣ ಜೀವಿಸಬೇಕು, ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅದನ್ನು ನಿಯತ್ತಾಗಿ ಆನೆಸ್ಟಾಗಿ ಕೆಲಸ ಮಾಡ್ಕೊಂಡ್ರೆ ಭಗವಂತ ಮುಂದೆ ಕರ್ಕೊಂಡು ಹೋಗ್ತಾನೆ. ತುಂಬ ವಿಷನ್ ಏನಿಲ್ಲ, ನಾನು ಮುಂದೆ ಹಂಗೆ ಮಾಡೋದು ಇಲ್ಲ. ಭಗವಂತ ಹೆಂಗೆ ಕರ್ಕೊಂಡು ಹೋಗ್ತಾನೆ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅವು ಹೋಗ್ತಾರೆ ಅಷ್ಟೇ. ಪ್ರಿಯ ವೀಕ್ಷಕರೇ, ಉತ್ತಮ್ ಮಧು ಸರ್ ನಮ್ಮ ಪವಿತ್ರ ಬಂಧನದ ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ. ಸರ್, ಈ ಪವಿತ್ರ ಬಂಧನ ಇದು ನಮ್ಮದು ಹೌದು. ಸಾವಿರಾರು ಕಂತುಗಳು ಇದಾಗಲಿ, ಯಶಸ್ಸು ಸಿಗಲಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಯಾಕೆಂತಂದರೆ ಮುಕ್ತವಾಗಿ ಮತ್ತು ಮುಗ್ಧವಾಗಿ ನೀವು ಮಾತಾಡಿದ್ದೀರಿ. ತುಂಬ ನನಗೆ ಖುಷಿಯಾಗಿದೆ. ಹಾಗೆಯೇ ನಮ್ಮ ಲಾಗ್ನ ವ್ಯೂವರ್ಸಿಗೆ ತಾವು ಏನು ಹೇಳ್ತೀರಿ? ಇದು ಒಂದು ಲೈಬ್ರರಿ ಥರ, ಈ ಥರ ಸಂದರ್ಶನಗಳು ಚಿಕ್ಕ ಒಂದು ಆಗ್ತಾ ಇರೋದು ಕೂಡ ಒಂದು ಲೈಬ್ರರಿ ಥರ. ಅದು ಒಂದು ಮೆಮೊರೀಸ್ನ ಒಂದು ಕಲೆಕ್ಟ್ ಮಾಡ್ಕೊಳ್ಳೋ ಥರ ಆಗುತ್ತೆ. ಇದು ಮಾಡಿದ್ರೆ ಒಳ್ಳೆಯದೇ. ಅಂದರೆ ಇನ್ನು ಎಷ್ಟೋ ವರ್ಷ ಆದಮೇಲೆ ಇದನ್ನು ರಿವೈಂಡ್ ಮಾಡಿ ನೋಡ್ಕೊಂಡಾಗ ಎಷ್ಟು ಸೊಗಸಾಗಿದೆ ಅಂತ ಅನಿಸುತ್ತೆ. ಅದು ಒಳ್ಳೆ ಬೆಳವಣಿಗೆ. ಇದು ಬೇರೆ ಕಡೆನೂ ಆಗ್ತಾಯಿದೆ, ಆಗಲಿ. ಮಿಸಸ್ ಅಂಡ್ ಮಿಸ್ಟರ್ ಅಶೋಕ್ ಹೆಗ್ಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಆಶೀರ್ವದಿಸಿ. ಇನ್ನೊಂದ್ಸರಿ ಹೇಳ್ತೀನಿ, ಮಿಸಸ್ ಅಂಡ್ ಮಿಸ್ಟರ್ ಅಶೋಕ್ ಹೆಗ್ಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೋಡಿ ಅವ್ರಿಗೆ ಆಶೀರ್ವದಿಸಿ. ಥ್ಯಾಂಕ್ ಯು. ಮಧು ಸರ್, ಖುಷಿ ಆಯಿತು. ನಮ್ಮ ಲಾಗಲ್ಲಿ ನೀವು ಮಾತಾಡಿದಿರಿ, ತಮಗೆ ಧನ್ಯವಾದ. ನಮ್ಮ ವೀಕ್ಷಕರಿಗೂ ಕೂಡ ಪವಿತ್ರ ಬಂಧನದ ನಿರ್ದೇಶಕರನ್ನು ಪರಿಚಯ ಮಾಡಿಸಿಕೊಡುವಂಥ ಸೌಭಾಗ್ಯ ನಮ್ಮದಾಗಿತ್ತು. ಈ ಏನು ಅಂತಂದರೆ, ಮುಂದೆ ನಿಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳು ನಿರ್ದೇಶನ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಆ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಅನ್ಶು ಅಶೋಕ್ ಹೆಗ್ಡೆ. ನಮಸ್ತೆ.